ರೌಡಿ ಶೀಟರ್ಸ್, ಮಟ್ಕಾ ಬುಕ್ಕಿ, ಅಕ್ರಮ ಮರಳು ದಂಧೆ, ಗಾಂಜಾ ಕಿಂಗ್ ಪಿನ್ಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಪೊಲೀಸರು. ಐಜಿಪಿ ಡಾಕ್ಟರ್ ಹರ್ಷ ಹಾಗೂ ಎಸ್ಪಿ ಸುಮನ್ ಡಿ ಮನ್ನೇಕರ್ ಕಾಂಬಿನೇಷನ್ ನಲ್ಲಿ ಕ್ವೀನ್ ಬಳ್ಳಾರಿಯಲ್ಲಿ ಅಭಿಯಾನ ನಡೀತಾ ಇರುವಂತದ್ದು. ಜಿಲ್ಲೆಯಾದ್ಯಂತ ನೊಟೋರಿಯಸ್ಗಳ ಮನೆಗಳಿಗೆ ಏಕಾಏಕಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಧೋ ನಂಬರ್ ದಂಧೆ ನಡೆಸುವವರ ವಿರುದ್ಧ ಒಂದೇ ತಿಂಗಳಿನಲ್ಲಿ 100 ಪ್ರಕರಣಗಳನ್ನ ಪೊಲೀಸರು ದಾಖಲಿಸಿದ್ದಾರೆ. ಇನ್ನು ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದು ಸಿನಿಮೀಯ ರೀತಿಯಲ್ಲಿ ದಂಧೆಕೋರರ ಮೇಲೆ ನಿತ್ಯ ದಾಳಿಯನ್ನ ನಡೆಸಿರುವಂತದ್ದು. ಮನೆಯಲ್ಲಿ ಮಾದಕ ವಸ್ತು, ಮಾರಕಾಸ್ತ್ರ ಸೇರಿ ವಿವಿಧ ವಸ್ತುಗಳಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಗಾಂಜಾ ಕಿಂಗ್ ಪಿನ್ಗಳಿಗೆ ನಡುಕ ಹುಟ್ಟಿಸುತ್ತಿದ್ದಾರೆ ಪೊಲೀಸರು. ಮಟ್ಕಾ ಬುಕ್ಕಿ ಕಿಂಗ್ ಪಿನ್ಗಳಿಗೆ ನಡುಕ. ಬಳ್ಳಾರಿಯಲ್ಲಿ ಗಾಂಜಾ ಕಿಂಗ್ ಪಿನ್ಗಳಿಗೆ ಜೊತೆಗೆ ಮಟ್ಕಾ ಬುಕ್ಕಿ ಕಿಂಗ್ ಪಿನ್ಗಳಿಗೆ ಖಾಕಿ ಪಡೆ ನಡುಕ ಹುಟ್ಟಿಸುತ್ತಿದ್ದಾರೆ. ಮನೆಯಲ್ಲಿ ಮಾದಕ ವಸ್ತು, ಮಾರಕಾಸ್ತ್ರ ಸೇರಿ ಏನಾದ್ರೂ ಈ ರೀತಿಯಾದಂತ ವಸ್ತುಗಳು ಪತ್ತೆಯಾಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಬಳ್ಳಾರಿಯ ಮಟ್ಕಾ, ಗಾಂಜಾ, ಅಕ್ರಮ ಅಕ್ಕಿ ಸಾಗಾಟ, ಮರಳು ಮಾಫಿಯಾಗೆ ಬ್ರೇಕ್ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಐಜಿಪಿ ಡಾಕ್ಟರ್ ಹರ್ಷ ಹಾಗೇನೆ ಎಸ್ಪಿ ಸುಮನ್ ಡಿ ಮನ್ನೇಕರ್ ಅವರಿಂದ ಪ್ರತಿನಿತ್ಯ ಪ್ರತಿ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ರೇಡ್ ಮಾಡ್ತಾ ಇದ್ದಾರೆ. ಎಜಿಪಿ ಹರ್ಷ, ಎಸ್ಪಿ ಸುಮನ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯ ಗಾಂಜಾ ಕಿಂಗ್ ಪಿನ್ಗಳಿಗೆ ಒಂದು ರೀತಿಯಾಗಿ ನಡುಕ ಹುಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಳ್ಳಾರಿಯಲ್ಲಿ ರೌಡಿ ಶೀಟರ್ಸ್ಗೆ, ಮಟ್ಕಾ ಬುಕ್ಕಿ, ಅಕ್ರಮ ಮರಳು ದಂಧೆ, ಗಾಂಜಾ ಕಿಂಗ್ ಪಿನ್ಗಳು ಯಾರ್ಯಾರಿದ್ದಾರೆ ಅವರಿಗೆ ನಡುಕ ಹುಟ್ಟಿಸ್ತಾ ಇದ್ದಾರೆ. ಎಸ್ಎನ್ವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಪೊಲೀಸರು ಒಂದೊಳ್ಳೆ ತನಿಖೆಯನ್ನ ಶುರು ಮಾಡಿರುವಂತದ್ದು ಕಿಂಗ್ ಪಿನ್ಗಳಿಗೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಗಾಯತ್ರಿ, ಇದೀಗ ಏನು ಗಡಿನಾಡು ಬಳ್ಳಾರಿಯಲ್ಲಿ ಒಂದು ಕ್ಲೀನ್ ಸಿಟಿ ಆಪರೇಷನ್ ಅಂತಕ್ಕಂತ ಒಂದು ಆಪರೇಷನ್ ಅನ್ನ ಇದೀಗ ನೂತನವಾಗಿ ಬಂದಿರತಕ್ಕಂತ ಐಜಿ ಮತ್ತು ಎಸ್ಪಿ ಸುಮನ್ ಪನ್ನೇಕರ್ ಅವರ ನೇತೃತ್ವದ ತಂಡ ಇವಾಗ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಇಲ್ಲಿನ ಅಕ್ರಮ ದಂಧೆಕೋರರ ಒಂದು ಎದೆಯಲ್ಲಿ ಒಂದು ನಡಕವನ್ನೇ ಹುಟ್ಟಿರ್ತಕ್ಕಂಥದ್ದು ನಿಜವಾಗಿ ಕೂಡ. ಯಾಕಂತಂದ್ರೆ ಇಲ್ಲಿಯವರೆಗೂ ಇವರು ಹೊಸದಾಗಿ ಅಧಿಕಾರ ವಹಿಸಿಕೊಂಡ ನಂತರ 100 ಕೇಸ್ಗಳನ್ನ ದಾಖಲೆ ಮಾಡಿರ್ತಾರೆ. ಗಾಂಜಾ, ಅಕ್ರಮ ಮರಳು ದಂಧೆ, ಇಸ್ಪೇಟ್ ಮತ್ತೆ ಕ್ರಿಕೆಟ್ ಬುಕ್ಕಿಗಳು, ಈ ತರ ಒಂದು 100 ಕೇಸ್ಗಳನ್ನ ಈಗ ದಾಖಲೆ ಮಾಡಿದ್ದು. ಇದೀಗ ಅದರಲ್ಲಿ ಏನು ಕಿಂಗ್ ಪೆನ್ಗಳು ಇರ್ತಾರೆ, ಈ ಗಾಂಜಾ ಪೆಡ್ಲರ್ಸ್ ಇರ್ಬೋದು ಅಥವಾ ಈ ಇಸ್ಪೇಟ್ ಅಂದರ್ ಬಹಾರ್ನ ಕಿಂಗ್ ಪೆನ್ಗಳು, ಮಟ್ಕಾ ಕಿಂಗ್ ಪೆನ್ಗಳು, ಇವರುಗಳ ಒಂದು ಪಟ್ಟಿಯನ್ನ ಮಾಡಿ ನ್ಯಾಯಾಲಯದಿಂದ ಒಂದು ಸರ್ಚ್ ವಾರೆಂಟ್ ಅನ್ನ ಪಡೆದು ಇಡೀ ದಿನ ಎಸ್ಪಿ ಮತ್ತು ಐಜಿ ಅವರ ನೇತೃತ್ವದ ತಂಡ ಅವರ ಮನೆಗಳಿಗೆ ನುಗ್ಗಿ ಮತ್ತೆ ಒಂದು ಏನಂದ್ರೆ ವೆರಿಫಿಕೇಶನ್ ಅನ್ನ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಇನ್ನ ರೌಡಿ ಶೀಟರ್ಗಳು, ಬಳ್ಳಾರಿಯ ರೌಡಿ ಶೀಟರ್ಗಳು ಎಷ್ಟು ಜನ ಇದ್ದಾರೆ, ಮತ್ತೆ ಇಂತಹ ದಂಧೆಗೆ ಕುಮ್ಮಕ್ ಕೊಡ್ತಾ ಇದ್ದಾರೆ, ಮತ್ತೆ ರೌಡಿ ತನವನ್ನ ಮೆರಿತ ಏನು ಆಟೋಟೋಪಗಳನ್ನ ಮಾಡ್ತಾ ಇದ್ದಾರೆ, ಇಂಥವರ ಮನೆಗಳ ಮೇಲೂ ಕೂಡ ಏಕಾಏಕಿ ತಮ್ಮ ಸಿಬ್ಬಂದಿಗಳೊಂದಿಗೆ ದಾಳಿಯನ್ನ ನಡೆಸಿ ಅಲ್ಲಿ ಒಂದು ತಪಾಸಣೆ ಮಾಡಿದ್ರು. ಶಸ್ತ್ರಾಸ್ತ್ರಗಳಿದಾವ ಅಥವಾ ಏನಾದ್ರೂ ಈ ಕಂಟ್ರಿ ಮೇಡ್ ಗನ್ಸ್ ಮತ್ತೊಂದು. ಯಾಕಂದ್ರೆ ಮೊನ್ನೆ ಈ ಒಂದು ಬ್ಯಾನರ್ ಗಲಾಟೆ ಆದ ನಂತರ ಬಳ್ಳಾರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಬಹಳ ಒಂದು ಕುಖ್ಯಾತಿ ಬಂತು. ಇದರಿಂದಾಗಿ ಇವತ್ತು ಇಲ್ಲಿಗೆ ಬಂದಿರ್ತಕ್ಕಂಥ ಖಡಕ್ ಅಧಿಕಾರಿಗಳು ಈ ಒಂದು ಬಳ್ಳಾರಿ ರಿಪಬ್ಲಿಕ್ ಅಂತಕ್ಕಂಥ ಒಂದು ಅಣೆಪಟ್ಟಿಯನ್ನ ಕಿತ್ತು ಹಾಕ್ಲಿಕ್ಕೆ ಇಲ್ಲಿ ಒಂದು ಕ್ಲೀನ್ ಸಿಟಿ ಆಪರೇಷನ್ ಅಂತಕ್ಕಂಥ ಒಂದು ಆಪರೇಷನ್ ಅನ್ನ ನಿನ್ನೆಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ ಇದು ಮುಂದುವರೆದಿದೆ. ಈ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಹಲವಾರು ಮನೆಗಳನ್ನ ಕೂಡ ಇವತ್ತು ಏನು ಎಸ್ಪಿ ಮತ್ತು ಐಜಿ ಅವರ ನೇತೃತ್ವದ ತಂಡ ಇವತ್ತು ಸರ್ಚ್ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿವರೆಗೂ ಸರ್ಚ್ ಮಾಡಿರ್ತಕ್ಕಂಥ ಮನೆಗಳಲ್ಲಿ ಏನೆಲ್ಲ ದೊರೆತಿದಾವ ಅಂತಕ್ಕಂಥದ್ದನ್ನ ಇದುವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮುಗಿದ ನಂತರ ಅವರು ಮಾಧ್ಯಮಗಳ ಮುಂದೆ ಹೇಳುವುದಾಗಿ ತಿಳಿಸಿದ್ದಾರೆ. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ನಮ್ಮ ಪ್ರತಿನಿಧಿ ಹೇಳಿದಾಗೆ ಈ ನೊಟೋರಿಯಸ್ ಗಳು ಏನಿದ್ದಾರೆ ಇವರಿಗೆ ಪಾಠ ಕಲಿಸೋದಕ್ಕೆ ಖಾಕಿ ಪಡೆ ಮುಂದಾಗಿರುವಂತದ್ದು. ಇದುವರೆಗೂ ಕೂಡ 100 ರೀತಿಯಾದಂತಹ ತನಿಖೆಗಳನ್ನ ನಡೆಸಿ ಸಿಕ್ಕಾಕೊಂಡಿದ್ದಾರೆ ಕಳ್ಳರು ಕೂಡ. ಸ್ಯಾಂಡ್ ಟಾಸ್ಕ್ ಫೋರ್ಸ್ನವರು ನಮಗೆ ರೆಫರ್ ಮಾಡಿದ ಕೆಲವು ಸ್ಯಾಂಡ್ ವಿಚಾರಗಳ ರೈಡ್ಗಳು, ಹಾಗೆಯೇ ಜಿಲ್ಲಾಡಳಿತದ ಜೊತೆ ನಮ್ಮ ಎಸ್ ಪಿ ಅವರು ಈ ಅಕ್ಕಿಯ ಅಕ್ರಮ ಮಾರಾಟ, ಈ ರೀತಿ ವಿಚಾರಗಳಲ್ಲಿ ಒಂದು ವ್ಯಾಪಕ ಕಾರ್ಯಾಚರಣೆ 4 ಜಿಲ್ಲೆಗಳಲ್ಲಿ ನಡೀತಿದೆ. ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ ಕಳೆದ ಒಂದು ತಿಂಗಳಲ್ಲೇ ಸುಮಾರು 100 ಪ್ರಕರಣಗಳನ್ನ ನಾವು ರೈಡ್ಗಳ ಮೂಲಕ ಸುಮಾರು 100 ಪ್ರಕರಣಗಳನ್ನ ನಾವು ದಾಖಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಆರೋಪಿಗಳನ್ನ ನಾವು ಬಂಧಿಸಿದ್ದೇವೆ. ಅಷ್ಟೇ ಅಲ್ಲ, ತನಿಖೆ ಮುಂದುವರೆದ ಭಾಗವಾಗಿ ನಾವು ಮಾನ್ಯ ನ್ಯಾಯಾಲಯಗಳಿಂದ ಎಲ್ಲೆಲ್ಲಿ ಅಗತ್ಯ ಇದೆ ನಿಮಗೆ
ಶೋಧನಾ ವಾರಂಟ್ಗಳನ್ನ ಸಹ ಪಡೆದು ಕೇವಲ ಸ್ಥಳದಲ್ಲಿ ದೊರೆತ ಆರೋಪಿಗಳು ಮಾತ್ರ ಅಲ್ಲ, ಯಾರ್ಯಾರ ಮೇಲೆ ಸಾಕ್ಷ್ಯಾಧಾರ ಇದೆ ಅವರ ಸಂಪೂರ್ಣ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಾಚರಣೆ ನಾವು ಮಾಡಿದ್ದೇವೆ. ಹೊಸದಾಗಿ ಜಾಯಿನ್ ಆಗಿದ್ದು ಡ್ಯೂಟಿಗೆ ಡಾಕ್ಟರ್ ಹರ್ಷ ಅವರು ಮತ್ತೆ ಸುಮನ್ ಡಿ ಪನ್ನೇಕರ್ ಅವರು ಆಗ್ಲೇ ಅವರ ಕೆಲಸ ಏನಿದೆ ಅದನ್ನ ನಿಷ್ಠೆಯಿಂದ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರ್ಯಾರು ಈ ಕಿಂಗ್ ಪಿನ್ಗಳು ನಟೋರಿಯಸ್ಗಳು ಇರ್ತಾರೆ ಅವರನ್ನ ನಿಜಕ್ಕೂ ಕೂಡ ತಡೆ ಹಿಡಿಯುವಲ್ಲಿ ತಮ್ಮ ಪ್ರಯತ್ನವನ್ನ ಮಾಡೇ ತೀರ್ತಿದ್ದಾರೆ ಅಂತ ಹೇಳ್ಬೋದು. ಇದುವರೆಗೂ 100 ಜನರನ್ನ ಈ ವಿಚಾರದಲ್ಲಿ ಹಿಡಿದಾಕಿರುವಂತದ್ದು. ಒಂದೇ ತಿಂಗಳಲ್ಲಿ 100 ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ದಾರೆ ಹೊಸದಾಗಿ ಬಂದಂತಹ ಈ ಪೊಲೀಸರು. ನಿಜಕ್ಕೂ ಕೂಡ ಇಂಥ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ಇದ್ರೆ ಅಂಥವರಿಗೆ ನಡುಕ ಹುಟ್ಟಿಸುವಲ್ಲಿ ನಿಜಕ್ಕೂ ಕೂಡ ಅಂಥ ತಪ್ಪುಗಳನ್ನ ಮಾಡುವಂಥವ್ರು ಏನಿದ್ದಾರೆ ಕಿಡಿಗೇಡಿಗಳು ಅಂಥವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಗೃಹಿಣಿ ದಾರುಣ ಸಾವಾಗಿದೆ. ಬೆಳ್ಳಂಬೆಳಗ್ಗೆ ಯಮ ಸ್ವರೂಪಿಗಳಂತೆ ಬಂದಿದ್ದಾರೆ ಸರಗಳ್ಳರು. ಸರಗಳ್ಳತನದ ವೇಳೆ ಮಹಿಳೆಗೆ ಥಳಿಸಿ ತಳ್ಳಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಯಮ ಸ್ವರೂಪಿಗಳಂತೆ ಸರಗಳ್ಳರು ಬಂದಿರುವಂತದ್ದು ಮನೆ ಹತ್ರಕ್ಕೆ. ಕಳ್ತನ ಮಾಡಿಕೊಂಡು ಥಳಿಸಿ ತಳ್ಳಿ ಹೋಗ್ತಾರೆ. ನೆಲಕ್ಕೆ ಬಿದ್ದು ಗೃಹಿಣಿ ಪ್ರಜ್ಞೆ ತಪ್ಪಿ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸ್ಕೂರು ಗ್ರಾಮದ ಬಳಿ ಇಂಥ ಒಂದು ದುರ್ಘಟನೆ ನಡೆದಿರುವಂತದ್ದು. ಆಸ್ಪತ್ರೆ ಹತ್ರ ಮೃತ ಜ್ಯೋತಿ ಅವರ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇನ್ನು ಮನೆ ಮುಂದೆ ನೀರಾಯಿಸಿ ರಂಗೋಲಿ ಹಾಕೋದಕ್ಕೆ ಅಂತ ಜ್ಯೋತಿ ಅವರು ಬಂದಿರ್ತಾರೆ. ಈ ವೇಳೆ ಹೊರಗಿನಿಂದ ಬಾಗಿಲು ಚಿಲ್ಕ ಹಾಕಿ ದುಷ್ಕರ್ಮಿಗಳು ಸುಮಾರು 65 ಗ್ರಾಂ ಮಾಂಗಲ್ಯ ಸರ, ಕಿವಿ ಓಲೆಯನ್ನ ಕಿತ್ಕೊಂಡು ಪರಾರಿಯಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅವ್ರನ್ನ ತಡ್ಕೊಳ್ಳೋಕೆ ಅವರು ಪ್ರಯತ್ನ ಪಟ್ಟಾಗ ತಳ್ಳಿ ಅವರನ್ನ ಕೆಳಕ್ಕೆ ಬೀಳಿಸ್ತಾರೆ. ಅವರು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಅವರು ಜೀವವನ್ನ ಬಿಟ್ಟಿರುವಂಥದ್ದು. ಅಳ್ತಾ ಇದ್ದಾರೆ ಅವರ ಮನೆಯವರು. ನಿಜಕ್ಕೂ ಕೂಡ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆ ಮುಂದೆ ಅಂತ ಹೇಳ್ಬೋದು. ಆಚೆ ಬಂದು ಪಾತ್ರ ತೆಗಿಸ್ವಾಕಿ ಲಾಕ್ ಹಾಕ್ಬಿಟ್ಟಿತ್ತು. ಬಾಗ್ಲು ಲಾಕ್ ಮಾಡ್ಬಿಟ್ಟಿದ್ರು. ಬಾಗ್ಲು ಲಾಕ್ ಮಾಡ್ಬಿಟ್ಟವ್ರ ಆಚೆಯಿಂದ. ಅವಾಗ ಹೋಗಿ ನೋಡುವಾಕಿ ಬಂದು ಬಾಕ್ಲ ಬಿದ್ದವ, ಯಾರಿಗೂ ಕೂತ್ಕೊಂಡವ್ನೆ ಬಂದು ಬಾಕ್ಲು ತೆಗ್ದವ್ನೆ. ಅಷ್ಟೇ ಬಾಕ್ಲ ಬೀಳುವಾಕಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಒಡವೆ ಇಲ್ಲ, ವಾಲೆ ಕಟ್ಟ ಚೈನು ಏನೂ ಇಲ್ಲ ಸರ್. ಆಚೆ ನಾನೆಲ್ಲೋ ಬೇರೆ ಕಡೆ ಇದ್ದೆ. ಮುಂಜಾನೆ ಅಕ್ಕ ಬಾರಕ್ಕ ಲಾಕ್ ಹಾಕ್ಬಿಟ್ಟವ್ರೆ, ಆಚೆಯಿಂದ ತೆಗಿಬಾರ್ದು ಒಂದೇ ಪರವಾಗಿ ಬಿದ್ದಿತ್ತು. ಜ್ಯೋತಿ ಬಿದ್ದಿತ್ತು. ಅಕ್ಕ ಅಣ್ಣ ಜ್ಯೋತಿ ಬಿದ್ದೋಗ್ತದೆ ಯಾಕೋ ಬಾಬಾ ಅಂತ ಹೇಳ್ಬಿಟ್ಟು ಓಡೋಗಿ ಲಾಕ್ ತೆಗ್ದು ಬಂದ. ಇಬ್ರು ಯಾರು ಬಡ್ಕೊಂಡು ಅವ್ರ ಅಣ್ಣನ ಕೂತು ಅವಾಗ ಅವ್ರ ಅಣ್ಣನ ಕಾರ್ ತಗೊಂಡ್ಬಂದ್ರು. ಸುತ್ತಲೋರೆಲ್ಲ ಬಂದ್ರು. ಅವಾಗ ಬಂಗಾರದಾಗಿದ್ದು ಸಂಸಾರ ಯಾವ ತರ ತೊಂದ್ರೆ ಇಲ್ಲ ಅವಳಿಗೆ. ಏನಾಯ್ತು ಅಂತ ಬಿದ್ದು ಬೆಳಗ್ಗೆ ಈಚೆ ಬಂದವಳು ಕೆಲ್ಸಕ್ಕೆ ಹೋಗೋದೇ ಬಿದ್ದವಳೆ. ಕಿವಿಗೆ ರಕ್ತ ಬಂದಿಲ್ಲ ಕಾಣ್ತೆ ಅಷ್ಟೇ, ಇನ್ನೇನಿಲ್ಲ. ಕಿವಿನಲ್ಲಿ ವಾದೆ ಸರ ಏನಿಲ್ಲ ಅಂತ ಏನಿಲ್ಲ ಅಂತ ಏನೋ ಯಾರು ಏನಿಲ್ಲ ಸರ್. ಎಲ್ಲ ಕಿತ್ಕೊಂಡವ್ರೆ. ಆ ಅಮ್ಮ ಬೆಳಗ್ಗೆ ಮಾಮೂಲಿ ಡೈಲಿ ಕೆಲಸ ಮಾಡ್ಬೇಕಾಗಿತ್ತು. ಬಂದಿದ್ದಾರೆ, ಈಚೆ ಬಂದಿದ್ದಾರೆ. ಇದುವರೆ ಇದು ಮುಕ್ಕಾಲಾಗೇನೋ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಆ ಅಮ್ಮವ್ರನ್ನ ಅಟ್ಯಾಕ್ ಮಾಡಿ ಮಾಂಗಲ್ಯ ಸರವನ್ನು ಕದ್ದುಕೊಂಡು ಕಿವಿಯಲ್ಲಿ ಇದ್ದಂತ ವಾಲೆಗಳನ್ನ ಕಿತ್ಕೊಂಡು ಅವ್ರನ್ನ ತಳಿಸಿ ಹೊಡೆದಾಕಿ ಹೋಗಿದ್ದಾರೆ. ಇನ್ನ ಜೀವ ಇತ್ತು. ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ ಜೀವ ಹೋಗಿದೆ. ಹಾಗಾಗಿ ಇಂಥ ಘಟನೆ ಮರುಕಳಿಸಬಾರ್ದು. ಇದಕ್ಕೆ ತಕ್ಕ ಉತ್ತರವನ್ನ ಪೊಲೀಸ್ನವರು ಕೊಡಬೇಕು. ನಿಜಕ್ಕೂ ಕೂಡ 5 ಗಂಟೆ 5:15 ಸುಮಾರಿಗೆ ಅವರು ರಂಗೋಲಿ ಬಿಡ್ತಾ ಇರ್ತಾರೆ. ಅವರಿಗೆ ಇದರ ಅರಿವೇ ಇರೋದಿಲ್ಲ. ಅಂತ ಸಮಯದಲ್ಲಿ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇಂಥವರಿಗೆ ತಕ್ಕ ಕಡಿವಾಣವನ್ನ ಹಾಕ್ಲೇಬೇಕಾಗಿದೆ.